ಓಂ ಶಾಂತಿ. ಇಂದಿನ ದಿನಾಂಕ 24/2/2022. ಮಧುರ ಮಕ್ಕಳೇ, ವಿದ್ಯೆಯಲ್ಲಿ ಹುಡುಗಾಟಿಕೆ ಮಾಡಬೇಡಿ. ಅವಿನಾಶಿ ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ. ವಿನಾಶಿ ಸಂಪತ್ತಿಗೋಸ್ಕರ ಈ ಅವಿನಾಶಿ ಸಂಪಾದನೆಯನ್ನು ಕಳೆದುಕೊಳ್ಳಬೇಡಿ. ಪ್ರಶ್ನೆ: ಯಾವ ಮಕ್ಕಳು ತಂದೆಯ ಸಮಾನ ದಯಾಹೃದಯಿಗಳಾಗಿರುತ್ತಾರೆ, ಅವರ ಗುರುತು ಏನಾಗಿದೆ? ಉತ್ತರ: ಅಂತಹ ಮಕ್ಕಳಿಗೆ ಜ್ಞಾನದ ನಶೆಯು ಏರುತ್ತದೆ. ಅವರು ಜ್ಞಾನ ರತ್ನಗಳನ್ನು ಸ್ವಯಂ ಧಾರಣೆ ಮಾಡಿ ಅನ್ಯರಿಗೆ ಜ್ಞಾನದ ಇಂಜೆಕ್ಷನ್ ಕೊಡುತ್ತಾ ಇರುತ್ತಾರೆ. ಎಲ್ಲರನ್ನೂ ಆಸುರಿ ಮತದಿಂದ ಬಿಡಿಸುತ್ತಾರೆ. ತಂದೆ ಏನು ತಿಳಿಸಿಕೊಡುತ್ತಾರೆ ಅದನ್ನು ನೋಟ್ ಮಾಡಿಕೊಳ್ಳುತ್ತಾರೆ ಹಾಗೂ ಬೆಳಗ್ಗೆ ಎದ್ದು ಅದರ ಬಗ್ಗೆ ಚಿಂತನೆ ಮಾಡುತ್ತಾರೆ. ವಿಚಾರ ಸಾಗರ ಮಂಥನ ಮಾಡಿ ಸದಾ ಹರ್ಷಿತರಾಗಿರುತ್ತಾರೆ. ಗೀತೆ: ನಮ್ಮ ಯಾತ್ರೆ ಭಿನ್ನವಾಗಿದೆ. ಓಂ ಶಾಂತಿ. ಶಿವಜಯಂತಿ ಯಾವಾಗ ಆಗುತ್ತದೆ ಅಥವಾ ಪರಂಪಿತ ಪರಮಾತ್ಮ ಶಿವ ಯಾವಾಗ ಅವತರಿತರಾಗುತ್ತಾರೆ? ಇದನ್ನು ಭಾರತವಾಸಿ ಮಕ್ಕಳು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಯಾವಾಗ ಶಿವನ ಅವತರಣೆ ಆಗುತ್ತದೆ ಎಂದು ತಿಳಿದುಕೊಂಡಿದ್ದೀರಿ. ರಾತ್ರಿಯಲ್ಲಿ ಅವತರಣೆ ಆಯಿತೆಂದು ಹಾಡುತ್ತಾರೆ. ಆದರೆ ಯಾವ ರಾತ್ರಿ? ಸಾಧಾರಣ ರಾತ್ರಿಯೋ ಅಥವಾ ಮತ್ತೆ ಯಾವುದಾದರೂ ರಾತ್ರಿಯೋ? ಇದನ್ನು ಭಾರತವಾಸಿ ಮಕ್ಕಳು ತಿಳಿದುಕೊಂಡಿಲ್ಲ. ಶಿವನ ಬದಲು ಮತ್ತೆ ಕೃಷ್ಣನ ಜನ್ಮವನ್ನು ರಾತ್ರಿ 12 ಗಂಟೆಗೆ ಆಯಿತೆಂದು ಹೇಳುತ್ತಾರೆ. ಶಿವನನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಅವರು ಯಾವಾಗ ಜನ್ಮ ತೆಗೆದುಕೊಳ್ಳುತ್ತಾರೆಂದು ಯಾರೂ ತಿಳಿದುಕೊಂಡಿಲ್ಲ. ಶಿವನ ಅವತರಣೆಯ ದಿನ ಎಲ್ಲದಕ್ಕಿಂತ ದೊಡ್ಡ ದಿನವಾಗಿದೆ, ಏಕೆಂದರೆ ಅವರು ಸರ್ವರ ಸದ್ಗತಿದಾತ ಆಗಿದ್ದಾರೆ. ಯಾವಾಗ ಎಲ್ಲರಿಗೂ ದುಃಖ ಆಗುತ್ತದೆಯೋ ಆಗ ಕೂಗುತ್ತಾರೆ, ಓ ಪತಿತ ಪಾವನ ಬಾ ಎಂದು, ಓ ಗಾಡ್ ಫಾದರ್ ದಯೆ ತೋರಿಸಿ ಎಂದು. ಪೋಪ್ ಸಹ ಹೇಳುತ್ತಾರೆ, ಗಾಡ್ ಫಾದರ್ ಈ ಮನುಷ್ಯರ ಮೇಲೆ ದಯೆ ತೋರಿಸಿ. ಮನುಷ್ಯರು ಒಬ್ಬರಿಗೊಬ್ಬರು ಕೊಲ್ಲಲು ತಯಾರಾಗಿದ್ದಾರೆ. ಯಾರ ಮಾತನ್ನೂ ಸಹ ಕೇಳುತ್ತಿಲ್ಲ. ಅವರಿಗೆ ಈಶ್ವರನ ಮತವನ್ನು ನೀಡಿ. ಯಾರಾದರೂ ಮನೆಯಲ್ಲಿ ದಾರಿ ತಪ್ಪಿದರೆ ಆಗ ಓ ಈಶ್ವರ ಇವರಿಗೆ ಒಳ್ಳೆಯ ದಾರಿ ತೋರಿಸಿ ಎಂದು ಕರೆಯುತ್ತಾರೆ. ಏಕೆಂದರೆ ಇವರು ಆಸುರಿ ಮತದಲ್ಲಿ ನಡೆಯುತ್ತಿದ್ದಾರೆ. ಈಗ ಭಗವಂತ ಯಾರಾಗಿದ್ದಾರೆ ಇದನ್ನೂ ಸಹ ತಿಳಿದುಕೊಂಡಿಲ್ಲ. ಆದರೆ ಹೇಳುತ್ತಾರೆ, ಭಗವಂತ ನಿರಾಕಾರ ಆಗಿದ್ದಾರೆ, ಸರ್ವವ್ಯಾಪಿ ಆಗಿದ್ದಾರೆ ಎಂದು. ಆದರೆ ಯಾವ ಮಾತು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಬಾಬಾ ಹೇಗೆ ಸಾಧಾರಣ ಬ್ರಹ್ಮ ತನುವಿನಲ್ಲಿ ಅವತರಣೆ ಆಗುತ್ತಾರೆ, ಬ್ರಹ್ಮರವರ ಜನ್ಮ ಎಲ್ಲಿ ಆಯಿತೆಂದು. ಆದರೆ ಭಾರತವಾಸಿಗಳು ಇದನ್ನು ತಿಳಿದುಕೊಂಡಿಲ್ಲ. ದಾದಾರವರ ಚಿತ್ರವನ್ನು ನೋಡಿ ಗೊಂದಲಕ್ಕೆ ಒಳಗಾಗುತ್ತಾರೆ. ಬ್ರಹ್ಮರವರು ವಿಷ್ಣುವಿನ ನಾಭಿಯಿಂದ ಜನ್ಮ ತೆಗೆದುಕೊಂಡರು ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಈಗ ನಾಭಿಯಿಂದ ಯಾರದೂ ಜನ್ಮ ಆಗುವುದಿಲ್ಲ. ವಿಷ್ಣು ಎಲ್ಲಿಯ ನಿವಾಸಿ, ಯಾರದೇ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ. ಬ್ರಹ್ಮರವರ ಮುಖಾಂತರ ವಿಷ್ಣು ಎಲ್ಲ ವೇದಗಳ ಸಾರವನ್ನು ತಿಳಿಸಿದರೆ ಬ್ರಹ್ಮರವರಿಗೆ ಕೈಯಲ್ಲಿ ವೇದವನ್ನು ಕೊಟ್ಟು ಬಿಟ್ಟಿದ್ದಾರೆ. ಇದು ಸಹ ಸಾಧ್ಯವಿಲ್ಲ. ತಂದೆಯು ತಿಳಿಸಿಕೊಡುತ್ತಾರೆ, ಮಕ್ಕಳು ದೇಹಿ ಅಭಿಮಾನಿಗಳಾಗಿ ಇಲ್ಲಿ ಕುಳಿತುಕೊಳ್ಳಬೇಕು. ನಾವು ಆತ್ಮಗಳು ಪರಂಪಿತ ಪರಮಾತ್ಮನಿಂದ ಈ ಕಿವಿಗಳ ಮೂಲಕ ಕೇಳುತ್ತಿದ್ದೇವೆ. ಆದರೆ ಮಕ್ಕಳು ಗಳಿಗೆಗೂ ಮರೆತು ಹೋಗುತ್ತಾರೆ. ನಾವು ಆತ್ಮಗಳ ಜೊತೆ ಪರಂಪಿತ ಪರಮಾತ್ಮ ವಾರ್ತಾಲಾಪ ಮಾಡುತ್ತಿದ್ದಾರೆ. ಯಾರು ಎಲ್ಲರ ಸದ್ಗತಿದಾತ ಜ್ಞಾನದ ಸಾಗರ ಆಗಿದ್ದಾರೆ.
ಅವರು ಕುಳಿತುಕೊಂಡು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಇದು ಕೇವಲ ನಿಮ್ಮ ಹೊರತು ಅನ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಆದ್ದರಿಂದ ಅಷ್ಟು ಗೌರವ ಕೊಡುವುದಿಲ್ಲ. ಒಂದು ವೇಳೆ ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆಂದು ನಿಶ್ಚಯವಿದೆ, ಆಗ ಒಂದು ಸೆಕೆಂಡೂ ಸಹ ವಿದ್ಯೆಯ ಹೊರತು ಬಿಡುವುದಿಲ್ಲ. ಈ ವಿದ್ಯೆ ಅರ್ಧ ಮುಕ್ಕಾಲು ಗಂಟೆ ನಡೆಯುತ್ತದೆ. ತಂದೆ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿ, ಈ ಒಂದು ಮಾತು ಎಂದೂ ಮರೆಯಬೇಡಿ, ಬಾಕಿ ಎಲ್ಲ ವಿಸ್ತಾರವಾಗಿದೆ. ಬಾಬಾ ತಿಳಿಸುತ್ತಾರೆ, ವೇದಶಾಸ್ತ್ರ ಓದುವುದು, ದಾನ ಪುಣ್ಯ ಮಾಡುವುದು ಇದೆಲ್ಲ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ಅರ್ಧ ಸಮಯ ಜ್ಞಾನ ಹಾಗೂ ಅರ್ಧ ಸಮಯ ಭಕ್ತಿ. ಬ್ರಹ್ಮನ ರಾತ್ರಿ, ಈ ಸಾಧಾರಣ ಹಗಲು ರಾತ್ರಿಯನ್ನು ಪ್ರಾಣಿಗಳೂ ಸಹ ತಿಳಿದುಕೊಂಡಿವೆ. ಆದರೆ ಈ ಬ್ರಹ್ಮನ ಹಗಲು ಹಾಗೂ ರಾತ್ರಿಯನ್ನು ದೊಡ್ಡ ದೊಡ್ಡ ವಿದ್ವಾಂಸರೂ ಸಹ ತಿಳಿದುಕೊಂಡಿಲ್ಲ. ನಾವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿದ್ದು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಾ ವಿದ್ಯೆಯನ್ನು ಅವಶ್ಯವಾಗಿ ಓದಬೇಕು. ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು. ಬಾಬಾರವರಿಗೆ ತಿಳಿದಿದೆ, ಕೆಲವರು ಹುಡುಗಾಟಿಕೆ ಮಾಡುತ್ತಾರೆ ಎಂದು. ನಿತ್ಯ ವಿದ್ಯೆಯನ್ನು ಓದುವುದಿಲ್ಲವೆಂದರೆ ಅನುತ್ತೀರ್ಣ, ಫೇಲ್ ಅಥವಾ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಏಕೆಂದರೆ ವಿನಾಶಿ ಧನದ ಲೋಭಿ ಆಗಿದ್ದಾರೆ. ಅವಿನಾಶಿ ಜ್ಞಾನ ರತ್ನಗಳ ಬೆಲೆ ಕೊಡುವುದಿಲ್ಲ. ಇದನ್ನು ನೀವು ಮಕ್ಕಳಷ್ಟೇ ತಿಳಿದುಕೊಂಡಿದ್ದೀರಿ. ಅಂತ್ಯದಲ್ಲಿ ಈ ಅವಿನಾಶಿ ಜ್ಞಾನ ರತ್ನಗಳೇ ನಮ್ಮ ಜೊತೆ ಬರುತ್ತವೆ. ಯಾರು ಬಹಳಷ್ಟು ಹಣವನ್ನು ಕೂಡಿಟ್ಟಿರುತ್ತಾರೋ ಅವರ ಮೇಲೆ ಸರ್ಕಾರದವರ ಕಣ್ಣು ಇರುತ್ತದೆ. ಮನುಷ್ಯರಿಗೆ ಮೃತ್ಯು ಬಂದಾಗ ಭಯ ಪಡುತ್ತಾರೆ. ಹಾಗೆ ಸರ್ಕಾರದವರು ಬಂದಾಗ ಸಂಪತ್ತಿವಂತರು ಭಯ ಪಡುತ್ತಾರೆ. ನೋಡಿ ಪ್ರಪಂಚದ ಪರಿಸ್ಥಿತಿ ಏನಾಗಿದೆ. ಬಾಬಾ ತಿಳಿಸುತ್ತಾರೆ, ಮಕ್ಕಳೇ, ಸಮಯ ಬಹಳ ಕಡಿಮೆ ಇದೆ. ಈ ಮೃತ್ಯು ಲೋಕವನ್ನು ನರಕ ಎಂದು ಹೇಳಲಾಗುತ್ತದೆ. ಈಗೂ ಹೇಳುತ್ತಾರೆ, ನಾವು ಪತಿತರಾಗಿದ್ದೇವೆ. ಆದರೆ ತಮ್ಮ ಮತದಲ್ಲಿ ನಡೆಯುತ್ತಾ ಇರುತ್ತಾರೆ. ಶಾಂತಿ ಹೇಗೆ ಸಿಗುತ್ತದೆ ಎಂದು ಸಮ್ಮೇಳನ ಮಾಡುತ್ತಾರೆ. ಧರ್ಮದವರು ಪರಸ್ಪರ ಯುದ್ಧ ಮಾಡಬಾರದು ಎಂದು ಸಮ್ಮೇಳನ ಮಾಡುತ್ತಾರೆ. ಒಬ್ಬ ಕ್ರಿಶ್ಚಿಯನ್ನರೇ ತಮ್ಮ ಧರ್ಮದವರ ಜೊತೆ ಯುದ್ಧ ಮಾಡುತ್ತಿದ್ದಾರೆ. ಈಗ ಅವರನ್ನು ಮನುಷ್ಯರು ಹೇಗೆ ಶಾಂತ ಮಾಡುತ್ತಾರೆ? ಬಿಲ್ಕುಲ್ ಧನಹೀನರೂ ಆಗಿದ್ದಾರೆ. ಋಷಿಮುನಿಗಳು ಹೇಳುತ್ತಿದ್ದರು, ನಾವು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಎಂದು. ತಂದೆ ತಿಳಿಸುತ್ತಿದ್ದಾರೆ, ನೀವು ನಿಮ್ಮ ದಣಿಯನ್ನು ತಿಳಿದುಕೊಂಡಿಲ್ಲ. ಮಾಲೀಕನನ್ನು ಒಪ್ಪಿಕೊಳ್ಳುತ್ತೇವೆಂದ ಮೇಲೆ ಅವರ ಬಗ್ಗೆ ತಿಳಿದುಕೊಳ್ಳಬೇಕು. ಭಗವಂತ, ಈಶ್ವರ, ಗಾಡ್ ಇವೆಲ್ಲ ಭಿನ್ನ ಭಿನ್ನವಾದ ಹೆಸರುಗಳನ್ನು ಕರೆಯುತ್ತಾರೆ. ಆದರೆ ವಾಸ್ತವದಲ್ಲಿ ಅವರು ನಮ್ಮ ತಂದೆ ಆಗಿದ್ದಾರೆ, ನಮ್ಮ ರಚಯಿತ ಆಗಿದ್ದಾರೆ. ನಾವು ಅವರ ಮಕ್ಕಳು. ಶಿವಬಾಬಾ ತಂದೆ ಆಗಿದ್ದಾರೆ, ಬ್ರಹ್ಮ ತಾಯಿ ಆಗಿದ್ದಾರೆ ಹಾಗೂ ನಾವು ಅವರ ಮಕ್ಕಳು, ಈಶ್ವರಿಯ ಪರಿವಾರದವರು ಆಗಿದ್ದೇವೆ. ತಾಯಿ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ. ನಾವು ಪರಂಪಿತ ಪರಮಾತ್ಮನ ಪರಿವಾರದವರಾಗಿದ್ದೇವೆ. ತಂದೆಯನ್ನು ಸರ್ವವ್ಯಾಪಿ ಎಂದು ಕರೆದ ಮೇಲೆ ಪರಿವಾರ ಇರಲು ಸಾಧ್ಯವಿಲ್ಲ. ಮಾಲೀಕ ರಚಯಿತನ ಪರಿವಾರದವರಾಗಿದ್ದೇವೆ. 5000 ವರ್ಷಗಳ ಹಿಂದೆಯೂ ತಂದೆ ಆಸ್ತಿಯನ್ನು ಕೊಟ್ಟಿದ್ದರು. ಕೇವಲ ನಮಗಷ್ಟೇ ಅಲ್ಲ, ಆದರೆ ಎಲ್ಲರಿಗೂ ಕೊಡುತ್ತಾರೆ. ನಮಗೆ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ, ಬಾಕಿ ಎಲ್ಲರಿಗೂ ಮುಕ್ತಿಯನ್ನು ಕೊಡುತ್ತಾರೆ. ಎಷ್ಟು ಸಹಜವಾಗಿದೆ. ಈ ಖುಷಿಯ ನಶೆ ಏರುತ್ತಾ ಇರಬೇಕು. ಆದರೆ ಅಹೋ ಮಾಯೆ, ಇಲ್ಲಿಂದ ಹೊರಗೆ ಹೋಗುತ್ತಿದ್ದಂತೆ
ಮಾಯೆ ಮರೆಸಿಬಿಡುತ್ತದೆ, ತಂದೆಯನ್ನು ಸಹ ಮರೆಸಿಬಿಡುತ್ತದೆ. ಈಗ ನೀವು ಬಾಬಾರವರ ಮಕ್ಕಳಾಗಿದ್ದೀರಿ. ನೀವು ತಿಳಿದುಕೊಂಡಿದ್ದೀರಿ, ಶಿವಬಾಬಾರವರೂ ಸಹ ಬ್ರಹ್ಮನ ಮುಖಾಂತರ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ಈ ರೀತಿಯಂತೂ ಅಲ್ಲ, ಬ್ರಹ್ಮರವರು ವಿಷ್ಣುವಿನ ನಾಭಿಯಿಂದ ಬಂದರು. ಈ ಚಿತ್ರವನ್ನು ಇಡಬೇಕು. ಗಾಂಧೀಜಿಯವರ ನಾಭಿಯಿಂದ ನೆಹರು, ಆದರೆ ವಿಷ್ಣುವಿನ ನಾಭಿಯಿಂದ ಇಷ್ಟು ದೊಡ್ಡ ಬ್ರಹ್ಮ ಹೇಗೆ ಬರಲು ಸಾಧ್ಯ? ಮತ್ತೆ ಬ್ರಹ್ಮ ಕುಳಿತು ಜ್ಞಾನ ತಿಳಿಸುತ್ತಾರೆ. ವೇದಗಳ ಜ್ಞಾನ ತಿಳಿಸುತ್ತಾರೇನು? ಎಲ್ಲಿ ತಿಳಿಸುತ್ತಾರೆ? ಸೂಕ್ಷ್ಮವತನದಲ್ಲಿ ತಿಳಿಸುತ್ತಾರೇನು? ಇದು ಯಾವುದು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಯಾರು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಅವರು ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದಾರೆ. ಬಾಕಿ ಎಲ್ಲರೂ ಇದು ಕಲ್ಪನೆಯೆಂದು ಹೇಳಿಬಿಡುತ್ತಾರೆ. ಈಗ ಮಕ್ಕಳು ಒಪ್ಪಿಕೊಳ್ಳುತ್ತಾರೆ ಬಾಬಾ ಸತ್ಯವನ್ನೇ ತಿಳಿಸುತ್ತಾರೆಂದು. ಹಾಗೂ ನೀವು ಬ್ರಾಹ್ಮಣರು ಮತ್ತೆ ಹೋಗಿ ಎಲ್ಲರಿಗೂ ಸತ್ಯವಾದ ಗೀತೆಯನ್ನು ತಿಳಿಸಿಕೊಡಬೇಕು. ಎಲ್ಲರೂ ಒಂದೇ ರೀತಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನಂಬರ್ವಾರ್ ರಾಜಧಾನಿ ತಯಾರಾಗುತ್ತದೆ. ಎಲ್ಲರೂ ಒಂದೇ ರೀತಿ ಓದಲು ಸಾಧ್ಯವಿಲ್ಲ. ಧಾರಣೆಯನ್ನು ಮಾಡಿ ಅದರ ಮೇಲೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ತಿಳಿಯುತ್ತೆ, ನೋಟ್ ಮಾಡಿಕೊಳ್ಳಿ. ನಂತರ ಕುಳಿತು ವಿಚಾರ ಮಾಡಿ. ಇಂದು ತಂದೆ ಏನು ತಿಳಿಸಿಕೊಟ್ಟರು ಅದನ್ನು ಬೆಳಗ್ಗೆ ಎದ್ದು ಚಿಂತನೆ ಮಾಡಬೇಕು. ನೀವು ಎಲ್ಲರ ಮೇಲೆ ಕರುಣೆ ತೋರಿಸಬೇಕು. ತಂದೆಯ ಆದೇಶವಾಗಿದೆ. ರಚನೆಯನ್ನು ಸ್ತ್ರೀ ಹಾಗೂ ಮಕ್ಕಳಿಗೂ ಸಹ ತಿಳಿಸಿಕೊಡಬೇಕು. ಬೇಅದ್ದಿನ ತಂದೆ ಸ್ವತಃ ಸುಖವನ್ನು ಭೋಗಿಸುವುದಿಲ್ಲ. ತಂದೆ ಹೇಳುತ್ತಾರೆ, ಮಕ್ಕಳಿಗೋಸ್ಕರ ಎಲ್ಲ ಪರಿಶ್ರಮವನ್ನು ಪಡುತ್ತೇನೆ. ಯಾವಾಗ ಧಾರಣೆಯಾಗುತ್ತದೆ ಆಗ ನಶೆ ಇರುತ್ತದೆ, ಆಗ ಇಂಜೆಕ್ಷನ್ ಹಾಕಬಹುದು. ತಂದೆಯ ಹಾಗೆ ದಯಾಹೃದಯಿ ಆಗಬೇಕು. ಆಸುರಿ ಮತದಿಂದ ಎಲ್ಲರನ್ನೂ ಬಿಡಿಸಬೇಕು. ಎಷ್ಟು ದೊಡ್ಡ ಶತ್ರುತ್ವ ಇದೆ ರಾವಣ ಹಾಗೂ ರಾಮನ ಮಧ್ಯೆ. ಇದಾಗಿದೆ ರಾವಣ ರಾಜ್ಯ, ಅದಾಗಿದೆ ರಾಮ ರಾಜ್ಯ. ನಮ್ಮನ್ನು ಯಾರು ಪಾವನ ಮಾಡುತ್ತಾರೆಂದು ಮನುಷ್ಯರು ಏನೂ ತಿಳಿದುಕೊಂಡಿಲ್ಲ. ತಂದೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ತಿಳಿಸಿಕೊಡುತ್ತಾರೆ. ತಿಳಿಸಿಕೊಡುವುದಕ್ಕೋಸ್ಕರ ಈ ಚಿತ್ರವನ್ನು ಮಾಡಿದ್ದಾರೆ. ಪ್ರಪಂಚದ ಇತಿಹಾಸ ಹಾಗೂ ಚರಿತ್ರೆಯನ್ನು ತಂದೆ ತಿಳಿಸಿಕೊಡುತ್ತಾರೆ. ಈ ಚಿತ್ರಗಳಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಬರೆದಿದ್ದಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಿರಾಕಾರ ತಂದೆ ಪ್ರಪಂಚದ ಧರ್ಮ ಹಾಗೂ ರಾಜಕೀಯದ ಇತಿಹಾಸ ಹಾಗೂ ಭೂಗೋಳವನ್ನು ಕುಳಿತು ತಿಳಿಸುತ್ತಾರೆ. ಕೇಳುವುದಂತೂ ಬಹಳ ಕೇಳುತ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ವಾಸ್ತವದಲ್ಲಿ ಈ ಚಿತ್ರಗಳು ಕುರುಡರ ಮುಂದೆ ಕನ್ನಡಿಯ ಹಾಗೆ. ವೃಕ್ಷ ಹಾಗೂ ನಾಟಕ ತುಂಬ ಸ್ಪಷ್ಟವಾಗಿದೆ. ಇದನ್ನು ತಂದೆ ಅರ್ಥ ಮಾಡಿಕೊಂಡು ರಚಿಸಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ಅಜ್ಞಾನದ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ನೀವು ಮಕ್ಕಳು ಆತ್ಮೀಯ ಯಾತ್ರೆಯಲ್ಲಿ ಹೋಗುತ್ತೀರಿ. ಆತ್ಮೀಯ ಸಾಧನೆಯನ್ನು ಮಾಡಲು ಎಷ್ಟು ಜ್ಞಾನ ತಿಳಿಸಬೇಕಾಗುತ್ತದೆ. ಬುದ್ಧಿ ಸ್ವಚ್ಛವಾಗಿರಬೇಕು. ಈ ಹಳೆಯ ಪ್ರಪಂಚದಿಂದ ಏಕ್ದಮ್ ದೂರ ಆಗಿಬಿಡಬೇಕು. ಇದು ಆಶ್ಚರ್ಯಕರವಾಗಿದೆ. ಎಲ್ಲಿ ನಿಮ್ಮ ಜಡಚಿತ್ರಗಳಿದ್ದವೋ ಅಲ್ಲಿಯೇ ಬಂದು ಕುಳಿತಿದ್ದೀರಿ. ಅದಂತೂ ಜಡಚಿತ್ರವಾಗಿದೆ. ನೀವು ಚೈತನ್ಯವಾಗಿದ್ದೀರಿ. ಇದು ದೊಡ್ಡ ರಹಸ್ಯವಾಗಿದೆ. ಹೇಗೆ ನಾವು ಗುಪ್ತವಾಗಿದ್ದೇವೆಯೋ ಹಾಗೆಯೇ ನಮ್ಮ ಮಂದಿರ ಜ್ಞಾಪಕಾರ್ಥವೂ ಸಹ ಗುಪ್ತವಾಗಿದೆ. ಮಂದಿರವನ್ನು ನಿರ್ಮಿಸುವವರು ಏನನ್ನೂ ತಿಳಿದುಕೊಂಡಿಲ್ಲ. ತಂದೆಯು ನಿಮಗೆ ಎಲ್ಲ ಮಾತುಗಳನ್ನು ತಿಳಿಸಿಕೊಡುತ್ತಾರೆ. ಪ್ರದರ್ಶನದಲ್ಲಿ ಬರಹ ತುಂಬ ಚೆನ್ನಾಗಿರಬೇಕು. ನಾವು ಅನ್ಯರಿಗೆ ತಿಳಿಸಿಕೊಡುವುದೂ ಸಹ ಚೆನ್ನಾಗಿರಬೇಕು. ಪ್ರದರ್ಶನಿಗೆ ಬರುವವರನ್ನು ಪರಿಚಯ ಮಾಡಿಕೊಳ್ಳಬೇಕು. ಗಣ್ಯ ವ್ಯಕ್ತಿಗಳು ಬರುತ್ತಾರೆ. ಕೆಲವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ಕೆಲವರು ತುಂಬ ಚೆನ್ನಾಗಿದೆ ಎಂದು ಹೇಳಿಬಿಡುತ್ತಾರೆ. ಆದರೆ ಸಮಯವೇ ಇಲ್ಲವೆಂದು
ಹೇಳಿಬಿಡುತ್ತಾರೆ. ಇನ್ನು ಕೆಲವರು ನಾಳೆ ಬಂದು ತಿಳಿದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ, ಇಂಥವರು ಎಂದೂ ಬರುವುದೇ ಇಲ್ಲ. ತುಂಬ ಪರಿಶ್ರಮವಿದೆ. ನೀವು ದೇವತೆಗಳು ಆಗುತ್ತಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ. ನಾವು ನಮ್ಮ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ. ನಾವು ರಾಜ್ಯಭಾರ ಮಾಡುತ್ತೇವೆ. ಆದರೆ ಹೃದಯದ ದರ್ಪಣದಲ್ಲಿ ನೋಡಬೇಕಾಗಿದೆ. ನಾವು ರಾಜ ರಾಣಿ ಆಗುತ್ತೇವೋ ಅಥವಾ ದಾಸದಾಸಿಯರು ಆಗುತ್ತೀವೋ ಅಥವಾ ಪ್ರಜೆಗಳಾಗುತ್ತೇವೋ ಎಂದು ಮಧುಬನದಲ್ಲಿ ಬಂದು ಈ ರೀತಿ ನಶೆಯನ್ನು ಇಟ್ಟುಕೊಳ್ಳಬೇಕು. ಯಾವುದು ಸದಾ ಕಾಯಂ ಆಗಿರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಹಳೆಯ ಪ್ರಪಂಚದಿಂದ ದೂರವಿರಬೇಕು. ಸ್ವಚ್ಛ ಬುದ್ಧಿಯವರಾಗಿ ಜ್ಞಾನವನ್ನು ಧಾರಣೆ ಮಾಡಿ ಅನ್ಯರಿಗೂ ಧಾರಣೆ ಮಾಡಿಸಬೇಕು. ವಿಚಾರ ಸಾಗರ ಮಂಥನ ಮಾಡಬೇಕು. ತಂದೆಯ ಸಮಾನ ದಯಾ ಹೃದಯಗಳಾಗಿ ಎಲ್ಲರನ್ನೂ ಆಸುರಿ ಮತದಿಂದ ಬಿಡಿಸಬೇಕು. ವರದಾನ: ಪರಿವರ್ತನಾ ಶಕ್ತಿಯ ಮೂಲಕ ಕಳೆದುದಕ್ಕೆ ಬಿಂದುವನ್ನಿಡುವ ನಿರ್ಮಲ ಹಾಗೂ ನಿರಹಂಕಾರಿ ಭವ. ಪರಿವರ್ತನಾ ಶಕ್ತಿಯ ಮೂಲಕ ಮೊದಲು ತಮ್ಮ ಸ್ವರೂಪದ ಪರಿವರ್ತನೆ ಮಾಡಿಕೊಳ್ಳಿರಿ. ನಾನು ಶರೀರವಲ್ಲ, ಆತ್ಮನಿದ್ದೇನೆ. ನಂತರ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಿರಿ. ಪುರುಷಾರ್ಥಿ ಜೀವನದಲ್ಲಿ ಹಳೆಯ ಸ್ವಭಾವವೇ ಮೋಸಗೊಳಿಸುತ್ತದೆ. ಅಂದ ಮೇಲೆ ಹಳೆಯ ಸ್ವಭಾವ ಅರ್ಥಾತ್ ಗುಣವನ್ನು ಪರಿವರ್ತನೆ ಮಾಡಿರಿ. ನಂತರದಲ್ಲಿ ಸಂಕಲ್ಪಗಳ ಪರಿವರ್ತನೆ ಮಾಡಿರಿ. ವ್ಯರ್ಥ ಸಂಕಲ್ಪಗಳನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿಬಿಡಿ. ಈ ರೀತಿಯಾಗಿ ಪರಿವರ್ತನಾ ಶಕ್ತಿಯ ಮೂಲಕ ಪ್ರತಿಯೊಂದು ಕಳೆದು ಹೋದದ್ದಕ್ಕೆ ಬಿಂದುವನ್ನಿಡುತ್ತೀರೆಂದರೆ ಸ್ವತಃವಾಗಿಯೇ ನಿರ್ಮಲ ಹಾಗೂ ನಿರಹಂಕಾರಿ ಆಗಿಬಿಡುವಿರಿ. ಸ್ಲೋಗನ್: ಮಸ್ತಕದಲ್ಲಿ ಸ್ಮೃತಿಯ ತಿಲಕವು ಸದಾ ಹೊಳೆಯುತ್ತಿರಲಿ. ಇದೇ ಸತ್ಯ ಸುಮಂಗಲಿಯ ಸಂಕೇತವಾಗಿದೆ. ದಾದಿಯವರ ಹಳೆಯ ಡೈರಿಯಲ್ಲಿ ಹಲವು ಆಯ್ಕೆ ಮಾಡಿರುವ ಅಮೂಲ್ಯ ರತ್ನಗಳು. ಮನುಷ್ಯನ ಬೆಲೆಯು ಶುದ್ಧ ಬುದ್ಧಿ ಮತ್ತು ಅಶುದ್ಧ ಬುದ್ಧಿಯ ಮೇಲೆ ಆಧಾರಿತವಾಗಿರುತ್ತದೆ. ಹೇಗೆ ಸರ್ವೋತ್ತಮ ದೇವಿ ದೇವತಾ ಮನೆತನದ ಬುದ್ಧಿಯು ಸರ್ವೋತ್ತಮ ಬೆಲೆಯುಳ್ಳದ್ದಾಗಿದೆ, ಅದೇ ರೀತಿ ಮಧ್ಯಮ ಮನೆತನದ ಬೆಲೆಯು ಮಧ್ಯಮದ್ದಾಗಿದೆ. ಇದೇ ರೀತಿ ಕನಿಷ್ಠ ಮನೆತನದ ಬುದ್ಧಿಯ ಬೆಲೆಯೇ ಕನಿಷ್ಠವಾಗಿರುತ್ತದೆ. ಈ ಮೂರು ಸಂಪ್ರದಾಯಗಳಿವೆ. ಈ ಮೂರಕ್ಕೂ ಆಧಾರ ಬುದ್ಧಿಯ ಮೇಲಿದೆ. ಮೊದಲು ಸರ್ವೋತ್ತಮ ಬುದ್ಧಿಯವರು ಬ್ರಾಹ್ಮಣ ದೇವಿ ದೇವತೆಗಳು ಸಂಪೂರ್ಣ ಜ್ಞಾನದಿಂದ ಸರ್ವೋತ್ತಮ ಸಂಪಾದನೆ ಮಾಡಿಕೊಂಡು ವಿಶ್ವರಾಜ್ಯದ ಕೀಲಿ ಕೈ ಅಥವಾ ವೈಕುಂಠದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡರು. ಅರ್ಧಕಲ್ಪದವರೆಗೆ ಪ್ರಕೃತಿಯು ಅವರ ದಾಸಿಯಾಯಿತು. ಆದ್ದರಿಂದ ಪ್ರತ್ಯಕ್ಷದಲ್ಲಿ ಸುಖ ಅನುಭವಿಸುತ್ತಾರೆ ಹಾಗೂ ಅರ್ಧಕಲ್ಪದವರೆಗೆ ಮಂದಿರಗಳು ಅವರ ಮೂರ್ತಿಯನ್ನಿಟ್ಟು ಪೂಜಿಸುತ್ತಾರೆ. ಅಂದ ಮೇಲೆ ಎಲ್ಲದರ ಆಧಾರ ಬುದ್ಧಿಯ ಮೇಲಿದೆ. ಆದ್ದರಿಂದ ಬಹಳ ತೀಕ್ಷ್ಣ ಬುದ್ಧಿ ಇರಬೇಕು. ತಂದೆಯಾದ ಈಶ್ವರನ ಮಹಾವಾಕ್ಯವಿದೆ, ತೀವ್ರ ವೇಗದಿಂದ ಬುದ್ಧಿಯನ್ನಿಡುವವರು ಸಾಕ್ಷಾತ್ ನನ್ನ ಸ್ವರೂಪರಾಗಿದ್ದಾರೆ. ಬಾಬಾರವರು ತನ್ನ ದೈವಿ ಮಕ್ಕಳಿಗೆ ಅದ್ಭುತವಾದ ಕೊಡುಗೆಯನ್ನು ವರದಕ್ಷಿಣೆಯಾಗಿ ಕೊಡುತ್ತಾರೆ. ನಿಮಗೀಗ ಎಂತಹ ಕೊಡುಗೆ ಸಿಗುತ್ತದೆ? ಅವಿನಾಶಿ ಜ್ಞಾನದ ಧನವೇ. ಇದಂತೂ ಇದ್ದೇ ಇರುತ್ತದೆ. ಆದರೆ ಅದರ ನಂತರ ಸಿಗುವುದೇನು? ಶೃಂಗಾರಿತವಾಗಿರುವ ಅದ್ಭುತ ವೈಕುಂಠ. ಅಂತಹ ಅದ್ಭುತವಾದ ಕೊಡುಗೆಯು ನಿಮಗೆ ವರದಕ್ಷಿಣೆಯಲ್ಲಿ ಸಿಗುತ್ತದೆ. ಏಕೆಂದರೆ ಈ ತಂದೆಗೆ ತನ್ನ ಮಕ್ಕಳ ಪ್ರತಿ ಅತ್ಯಂತ ಪ್ರೇಮವಿದೆ. ಹೇಳುತ್ತಾರೆ, ಅಲ್ಲಂತೂ ಪ್ರತಿಯೊಬ್ಬರಿಗೂ ತನ್ನ ತಾಯಿ ತಂದೆ ಯಾರಿರುತ್ತಾರೆಯೋ ಅವರು ಕೊಡುತ್ತಾರೆ. ಆದರೆ ನಾನಂತೂ ನನ್ನ ಮಕ್ಕಳಿಗೆ ಈಗಲೇ
ಕೊಡುತ್ತೇನಲ್ಲವೇ, ನನ್ನ ಮಕ್ಕಳಿಗೆ ಎಲ್ಲವೂ ಸಿಗಲೆಂದು ತಿಳಿಯುತ್ತಾರೆ. ಅಂದ ಮೇಲೆ ಅವರ ಮನದಾಸೆಯು ಹೇಗೆ ಪೂರ್ಣವಾಗುವುದು? ಅದಕ್ಕಾಗಿ ಈ ಸ್ವರೂಪದಲ್ಲಿ ಎಲ್ಲರಿಗೂ ವೈಕುಂಠದ ಉಡುಗೊರೆಯನ್ನು ಕೊಡುತ್ತೇನೆ. ಯಾರು ಜ್ಞಾನಿ ಆತ್ಮ ಸರ್ವೋತ್ತಮರಿರುತ್ತಾರೆಯೋ ಅವರಿಗೆ ಕೊಡುತ್ತೇನೆಂದಲ್ಲ. ಸರ್ವೋತ್ತಮರಂತೂ ಅಲ್ಲಿಯೂ ಸಂಪರ್ಕದಲ್ಲಿರುತ್ತಾರೆ. ಆದರೆ ಮಧ್ಯಮ ಸರ್ವೋತ್ತಮ ಇಬ್ಬರಿಗೂ ಸಿಗುತ್ತದೆ. ಏಕೆಂದರೆ ಈ ಸಮಯದಲ್ಲಿ ದೈವಿ ಮಗುವಾಗುವ ಕಾರಣ ಒಂದೇ ರೀತಿ ಅತ್ಯಂತ ಪ್ರೀತಿ ಇರುತ್ತದೆ. ಆ ಕಾರಣದಿಂದ ಇಂತಹ ವೈಕುಂಠವನ್ನು ಕೊಡುಗೆಯಲ್ಲಿ ಕೊಡುತ್ತೇನೆ. ಅದರಲ್ಲಿ ಜನ್ಮ ಜನ್ಮಾಂತರದಲ್ಲಿ ಎಲ್ಲ ಮಕ್ಕಳು ಸುಖವನ್ನೇ ಅನುಭವಿಸುತ್ತಾರೆ. ಆ ರಾಯಲ್ ಮನೆತನದ ಮಹಿಮೆಯೂ ಇದೆ ಮತ್ತು ಪೂಜೆಯೂ ಆಗುವುದು. ಈ ಮನೆತನವು ರಾಯಲ್ ಆಗಿರುವುದರಿಂದ ಮೊಟ್ಟಮೊದಲು ಮಹಿಮೆಯಾಗುತ್ತದೆ. ನೋಡಿ, ರಾಜಕುಮಾರ ಕೃಷ್ಣನ ಮಹಿಮೆಯನ್ನು ಎಷ್ಟು ವಿಜೃಂಭಣೆಯಿಂದ ಮಾಡುತ್ತಾರೆ. ಯುರೋಪಿಯನ್ನರು ಹೇಳುತ್ತಾರೆ, ಲಾರ್ಡ್ ಕೃಷ್ಣ. ಕೃಷ್ಣನ ಪೂಜಾರಿಯು ಶ್ರೀಕೃಷ್ಣನ ಹೆಸರನ್ನು ತೆಗೆದುಕೊಂಡು ಹೇಳುತ್ತಾರೆ, ನಾವು ಕೃಷ್ಣನ ಪೂಜಾರಿಯಾಗಿದ್ದೇವೆ. ಪೂಜೆ ಮಾಡುವಂತಹ ಪೂಜಾರಿಗೆ ಬ್ರಾಹ್ಮಣನೆಂಬ ಬಿರುದನ್ನು ಕೊಡುತ್ತಾರೆ. ಅದರಿಂದ ಪ್ರಕೃತಿಯು ಅವರಿಗೂ ದಾಸಿಯಾಗಿ ಬಿಡುತ್ತದೆ. ಆದರೆ ಪ್ರತ್ಯಕ್ಷದಲ್ಲಿ ಅವರ ಜೀವನವು ಬ್ರಾಹ್ಮಣನ ಜೀವನವೇ ಅಲ್ಲ. ಕೇವಲ ತನ್ನ ಮೇಲೆ ಬಿರುದನ್ನು ಇರಿಸಿಕೊಳ್ಳುತ್ತಾರೆ. ತನ್ನ ಹೆಸರುವಾಸಿ ಮಾಡಿಕೊಂಡಿದ್ದಾರೆ. ಸತ್ಯಯುಗದ ಸಮಯದಲ್ಲಿ ಏನೆಲ್ಲ ನಿಯಮಗಳಿವೆಯೋ ಅವೆಲ್ಲವೂ ಇಲ್ಲಿಂದಲೇ ಆರಂಭವಾಗುತ್ತದೆ. ಆ ನಿಯಮಗಳ ಸ್ಥಾಪನೆಯೂ ಸಹ ಮೊದಲು ಇಲ್ಲಿಯೇ ಆಗುವುದು. ಯಾರು ನಿಯಮವು ಇಲ್ಲಿ ಮರ್ಜ್ ರೂಪದಲ್ಲಿರುತ್ತದೆಯೋ ಅಲ್ಲಿ ಇಮರ್ಜ್ ಆಗಿ ಪ್ರತ್ಯಕ್ಷ ಸ್ವರೂಪವನ್ನು ತೆಗೆದುಕೊಳ್ಳುತ್ತದೆ. ಯಾರು ಇಲ್ಲಿಂದ ಜ್ಞಾನವನ್ನು ತೆಗೆದುಕೊಂಡಿದ್ದಾರೆಯೋ ಅವರದ್ದು ಅಂತ್ಯಮತಿ ಸೋಗತಿಯಾಗುವುದು. ಇಲ್ಲಿನ ಮತವೇನಿದೆಯೋ ಅದರಿಂದ ಅಲ್ಲಿ ಪ್ರತ್ಯಕ್ಷವಾಗಿ ಹೆಜ್ಜೆಯನ್ನಿಡುತ್ತಾರೆ, ಆಚರಣೆಯಲ್ಲಿ ತರುತ್ತಾರೆ, ಹೇಳುತ್ತಾರೆ. ಯೋಚಿಸಿ ತಿಳಿದುಕೊಂಡು ಹೆಜ್ಜೆಯನ್ನಿಡಿ. ಮೊದಲೇ ಹೆಜ್ಜೆಯನ್ನಿಡುವುದಿಲ್ಲ. ಇಲ್ಲಿ ಮೊದಲು ಯೋಚಿಸಲಾಗುತ್ತದೆ, ನಂತರ ಅಲ್ಲಿ ಹೆಜ್ಜೆಯನ್ನಿಡಲಾಗುವುದು. ಇಲ್ಲಿ ಈ ವಿಚಾರಗಳು ಇಮರ್ಜ್ ಆಗಿವೆ, ಅದರ ಹೆಜ್ಜೆ ಮರ್ಜ್ ಆಗಿದೆ. ಅಲ್ಲಿ ಹೆಜ್ಜೆ ಆಚರಣೆ ಇಮರ್ಜ್ ಆಗಿರುತ್ತದೆ. ಅಂದಾಗ ಈ ವಿಚಾರಗಳು ಅಥವಾ ಜ್ಞಾನವು ಮರ್ಜ್ ಆಗಿರುತ್ತದೆ. ಒಂದು ವೇಳೆ ಮನುಷ್ಯನ ಬುದ್ಧಿಯು ಶ್ರೇಷ್ಠವಾಗಿದೆ ಎಂದರೆ ಎಲ್ಲವೂ ಇದೆ ಎಂದು. ಬುದ್ಧಿಯು ಬಹಳ ವಿಶಾಲವಾಗಿರಬೇಕು. ಡಿವೈನ್ ಫಾದರ್ ಅಲೌಕಿಕ ತಂದೆ ಗಾಯನವು ಇಷ್ಟೊಂದಿದೆ. ಏಕೆಂದರೆ ವಿಶಾಲ ಬುದ್ಧಿಯವರಾಗಿದ್ದಾರೆ. ಬುದ್ಧಿಯಿಂದ ಮನುಷ್ಯನು ರಾಜ ಮತ್ತು ಭಿಕಾರಿ ಆಗುವನು. ಬುದ್ಧಿಯು ಎಲ್ಲ ಕರ್ಮೇಂದ್ರಿಯಗಳಲ್ಲಿ ಶಿರೋಮಣಿ ಎಂದು ಮಹಿಮೆಯಿದೆ. ವಿಶಾಲ ಬುದ್ಧಿಯಿರುವ ದೈವಿ ಆತ್ಮನ ಮಸ್ತಕವು ಹೊಳೆಯುತ್ತದೆ. ಏಕೆಂದರೆ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವು ಅಡಗಿದೆ. ಅದನ್ನು ಯಾವಾಗ ತನ್ನ ಬುದ್ಧಿಯೆಂಬ ಲಾಕರ್ನಿಂದ ಜ್ಞಾನರತ್ನಗಳನ್ನು ಅನ್ಯರಿಗೆ ಕೊಡುತ್ತಾರೆಯೋ ಆಗ ಅವರ ಹೊಳಪು ಕಾಣಿಸುತ್ತದೆ. ಆ ಡಿವೈನ್ ಫಾದರ್ ಮಹಿಮೆಯನ್ನು ಮಾಡುತ್ತಾರೆ. ಆದರೆ ನಂಬರ್ ವಾರ್ ಅವರಲ್ಲಿಯೂ ಶಿರೋಮಣಿ ಡಿವೈನ್ ಫಾದರ್ ಪ್ರಜಾಪಿತ ಬ್ರಹ್ಮನ ಮಹಿಮೆಯನ್ನು ಮಾಡಲಾಗಿದೆ. ಒಳ್ಳೆಯದು. ಓಂ ಶಾಂತಿ.